ಎಲ್ಲರೂ ನಮಸ್ತೆ. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಕುದ್ರಾಯ ಅಂದರೆ ಬೋಳಿಯಾರ್ ಪಕ್ಕ ಇದು ಕುದ್ರಾಯ ನದಿ ಅಂದರೆ ಪದ್ಮಲತಾ ಅವರ ಮೃತದೇಹ ಸಿಕ್ಕಿರುವಂಥ ಜಾಗ. ಇಲ್ಲಿ ಒಂದು 100-200 ಮೀಟ್ರು ದೂರಲ್ಲಿ ಸಿಕ್ಕಿರುವಂಥ ಇದೇ ಜಾಗದಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿ ಬಂದಿರೋ ವಿಷಯ ಇವತ್ತು ಏನಂತ ಹೇಳಿದರೆ, ಇವತ್ತು ತಾರೀಕು ಹೇಳ್ತೀನಿ, 15/3/2026. ನಿಮಗೆಲ್ಲ ನೋಡ್ತಾ ಇರ್ಬೋದು, ಒಂದು ರಸ್ತೆ ಕೆಲಸ ನಡೀತಾ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ 273L ಅಂದರೆ ರಾಷ್ಟ್ರೀಯ ಹೆದ್ದಾರಿ ಬಂಟ್ವಾಳದಿಂದ ಚಾರ್ಮಾಡಿ ರಸ್ತೆ ಮುಖಾಂತರ ಹೋಗೋದು 273 ಅದು ಹಾಗೂ 73 ಹಾಗೂ 75 ಮಂಗಳೂರು ಟು ಬೆಂಗಳೂರು ಸಕಲೇಶ್ವರ ಮುಖಾಂತರ ಹಾದು ಹೋಗೋ ಇದು ಎರಡನ್ನು ಸಂಪರ್ಕ ಮಾಡುವ ಒಂದು ರಸ್ತೆ 273L ರಾಷ್ಟ್ರೀಯ ಹೆದ್ದಾರಿ. ಇವಾಗ ರಾಜ್ಯ ಹೆದ್ದಾರಿ ಇತ್ತು ಈ ಹಿಂದೆ 37, ಇವಾಗ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ. ಈ ರಸ್ತೆಯಲ್ಲಿ ಕಾಮಗಾರಿಕೆ ನಡೀತಾ ಇದೆ, ಅಗಲ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳಿಗೆ ಬೇಕಾದ ರೀತಿಯಲ್ಲಿ ಈ ರಸ್ತೆಯ ನಕ್ಷೆಯನ್ನು ತಿದ್ದುಪಡಿ ಮಾಡಿ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳ್ಬೋದು. ಅದು ಸರಿಯ ತಪ್ಪ ಅಂತ ಇಲಾಖೆಯವರೇ ತನಿಖೆ ನಡೆಸಬೇಕು. ನೋಡಿ, ಇದೊಂದು ರಸ್ತೆ, ಇದು ಅರಣ್ಯ ಮುಖಾಂತರ ಹಾದು ಹೋಗ್ತಾ ಇದ್ದಿದ್ದು. ಇದನ್ನ ಎಷ್ಟು ಹೋಗ್ತಾರೋ ಮುಂದೆ ಈ ಕಡೆ ತೋರಿಸ್ತೀನಿ ನೋಡು. ಇಲ್ಲೊಂದು ದೊಡ್ಡ ಹೋಟ್ಲ್ ಇದೆ, ಇದರ ಪಕ್ಕದಲ್ಲಿ ಇದು ಅರಣ್ಯ ಮುಖಾಂತರ ಹಾದು ಹೋಗ್ತಾ ಇರೋದು. ಆದಷ್ಟು ಅರಣ್ಯವರು ಇದಕ್ಕೆಲ್ಲ ಅನುಮತಿ ಕೊಡಲ್ಲ. ಆದ್ರೂ ನೋಡಿ, ಫಿಲ್ಲರ್ ಹಾಕಿದ್ದಾರೆ. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ, ಇಲ್ಲೊಂದು ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಹಾಕಿದ್ದಾರೆ. ಅದೇ ರೀತಿ ಅಲ್ಲಿಂದ ಬೇಕು. ಅಲ್ಲಿಂದ ಬರುವಾಗ ದೊಡ್ಡ ಟರ್ನ್ ಆಗ್ತಿದ್ದು, ಈ ದೊಡ್ಡ ಟರ್ನ್ ಆಗಿ ರೌಂಡ್ ಟರ್ನ್ ಆಗಿ ಬರ್ತಾ ಇರ್ಬೇಕಾಗ್ತದೆ. ಇವಾಗ ಇದು ನೇರವಾಗಿ ಹೋಗ್ಬೇಕಾದ್ರೆ ಅಲ್ಲಿಂದ ಹೋದ್ರೆ ನೋಡಿ, ಅಲ್ಲಿಂದ ಸ್ಟ್ರೇಟ್ ಆಗಿ ಆ ರೀತಿಯಲ್ಲಿ ಹೋಗ್ಬೇಕಿತ್ತು. ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿ ಈ ರಸ್ತೆಯ ನಕ್ಷೆಯನ್ನು ತಿದ್ದುಪಡಿ ಮಾಡಲಾಗಿದೆ ಎಂಬ ಒಂದು ಮಾಹಿತಿಯು ನಮಗಿದೆ. ಅರಣ್ಯ ಇಲಾಖೆಯವರು ಯಾವ ರೀತಿಯಲ್ಲಿ ಗೊತ್ತಿಲ್ಲ, ಇಲ್ಲಿಂದ ಅರಣ್ಯ ಇಲಾಖೆ ಮುಖಾಂತರ ಹೋಗ್ಲಿ ಅಂತ ಅನುಮತಿ ಕೊಟ್ಟರೂ ಗೊತ್ತಾಗ್ತಾ ಇಲ್ಲ. ನಾವು ರಸ್ತೆ ಮಾಡೋದು ತಪ್ಪಂತಲ್ಲ, ರಸ್ತೆ ಮಾಡಲೇಬೇಕು. ಆದರೆ ಇದು ದೊಡ್ಡ ಕರ್ವಾಗಿ ಬರ್ತಾ ಇದೆ, ದೊಡ್ಡ ಟರ್ನ್ ಆಗ್ತಾ ಇದೆ. ಒಂದನೇದಾಗಿ ಈ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಬಳಸೇ ಆಗಿರಬೇಕು. ಅದು ಅರಣ್ಯ ಆಗಿರುತ್ತೆ. ಹಂಗಾರೆ ಅಲ್ಲಿಂದ ಅವರಿಗೆ ಸ್ಟ್ರೈಟ್ ಆಗಿ ಮಾಡ್ಬೋದಿತ್ತು, ಅದು ಮಾಡಿಲ್ಲ ಇವರು. ಈ ರೀತಿಯಲ್ಲಿ ಪ್ರಭಾವಿಗಳಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಬಡವರ ಮನೆ ಆದರೆ ಎಲ್ಲ ಹೊಡೆದಾಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕೈ ಕಾಲಿದ್ರು ಯಾರು ಕೇಳೋರಿಲ್ಲ. ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಬೇಕಾದ್ರೂ ಮಾರ್ಪಾಡನ್ನು ಮಾಡ್ಬೋದು. ಈ ರೀತಿಯಲ್ಲಿ ಈ ರಸ್ತೆ ಕಾಮಗಾರಿಕೆಯಲ್ಲಿ ಕೆಲಸಗಾರಿಗಳು ನಡೀತಾ ಇದೆ. ಇದು ಆಗಬಾರ್ದು. ರಸ್ತೆ ಪ್ರತಿಯೊಬ್ಬರಿಗೋಸ್ಕರ ಇರೋದು. ಎಷ್ಟೋ ಜನ ಬಿಲ್ಡಿಂಗ್ ಎಲ್ಲ ಕಡಿಮೆ ಆಗ್ತಾ ಇದ್ದೀರಾ. ರಾಷ್ಟ್ರೀಯ ಹೆದ್ದಾರಿ ನೋಡಿ, ಮಂಗಳೂರು ಬೆಂಗಳೂರು ನೋಡಿ, ಎಷ್ಟೋ ದೊಡ್ಡ ಬಿಲ್ಡಿಂಗು ಕಡಿಮೆ ಹಾಕಿದ್ದೀರಾ. ಆದರೆ ರಸ್ತೆ ಅಂದ್ರೆ ನೀಟಾಗಿ ಸಮರ್ಪವಾಗಿ ಇರಬೇಕು ಉದ್ದೇಶದಿಂದ ಇದು ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ಮಾಡ್ಬೇಕು ಸ್ವಾಮಿ. ಇದು ಎಷ್ಟು ದೊಡ್ಡ ಟರ್ನ್ ಆಗ್ತೇವತ್ತೆ ಇವಾಗ. ಇದು ಈ ರೀತಿಯಲ್ಲಿ ಇವರು ಟರ್ನ್ ದೊಡ್ಡ ಕರ್ವಾಗಿ ಮಾಡ್ತಾ ಇದ್ದಾರೆ. ಇದು ಮಾಡ್ಲಿಕ್ಕೆಲ್ಲ ಆದಷ್ಟು ಈ ಟರ್ನ್ ಕಮ್ಮಿ ಮಾಡಿ ರಸ್ತೆಯ ಗುಣಮಟ್ಟವನ್ನು ಕಾಪಾಡಲಿಕ್ಕೋಸ್ಕರ ಮಾಡ್ತಾ ಇರೋದು. ಅದರ ಮಧ್ಯದಲ್ಲಿ ಯಾರಿಗೋ ಬೇಕಾಗಿ ರಸ್ತೆಯನ್ನು ಅವರವರ ಇಷ್ಟಕ್ಕೆ ತಿರುಚಿ ತಗೊಂಡು ಹೋಗೋ ಕೆಲಸ ಮಾಡಬೇಡಿ. ನೋಡಿ, ಅದು ಅಲ್ಲದೆ ಈ ರಸ್ತೆಯ ಗುಣಮಟ್ಟ ಅಷ್ಟೇ ನೀವು ಇವತ್ತು ಮಾಡಿ ಒಂದು 4 ವರ್ಷಕ್ಕೆ ಹೋಗೋ ರೀತಿಯಲ್ಲಿ ಆಗಬಾರ್ದು. ನಿಮಗೆ ನೋಡಬಹುದು, ಶಿರಾಡಿಯಿಂದ ಪಿರಿಶಾಂತಿ ತನಕ ಮಾಡಿರುವಂತ ರಸ್ತೆ ಗುಣಮಟ್ಟ ಏನೂ ಚೆನ್ನಾಗಿಲ್ಲ. ಕಳಪೆ ಗುಣಮಟ್ಟ ಕಾಮಗಾರಿಕೆ ಅಂತ ಹೇಳ್ಬೋದು. ಇಲ್ಲಿ ಧರ್ಮಸ್ಥಳ ಪಿರಿಶಾಂತಿಯಿಂದ ಬೀಸ್ ರೋಡ್ ತನಕ ಮಾಡಿದರೆ ನನಗೆ ಅಂದಾಜು ನನ್ನ ಪ್ರಕಾರ ಹೇಳೋದಾದ್ರೆ ಪರವಾಗಿಲ್ಲ, ಒಂದು ಚೆನ್ನಾಗಿ ಒಂದು ರಸ್ತೆ ಮಾಡಿದ್ದಾರೆ. ನೀವು ಗಾಡಿ ಓಡಿಸೋರಿಗೆ ನೋಡಬಹುದು ಯಾವ ರೀತಿಯಲ್ಲಿ ಪಿರಿಶಾಂತಿಯಿಂದ ಗುಂಡಿಯ ತನಕ ಅಂದ್ರೆ ಶಿರಾಡಿ ತನಕ ಮಾಡಿರೋದು. ಅದು ಒಂದು ಗುತ್ತಿಗೆದಾರರು, ಇದೊಂದು ಮಾಡಿರೋದು, ಇಬ್ಬರು ಮಾಡಿದ್ದಾರೆ. ಇಬ್ಬರು ಕೆಲಸ ಮಾಡಿರೋದಲ್ಲಿ ಚೆನ್ನಾಗಿ ಮಾಡಿರೋದು. ನನ್ನ ಪ್ರಕಾರವಾಗಿ ಪಿರಿಶಾಂತಿಯಿಂದ ಮಂಗಳೂರು ಕಡೆ ಬೀಸ್ ರೋಡ್ ತನಕ ಮಾಡಿರುವಂತ ಕಾಮಗಾರಿ ಚೆನ್ನಾಗಿದೆ. ಇಲ್ಲಿಂದ ಈ ಕಡೆ ಕಳಪೆ ಕಾಮಗಾರಿಕೆ ಮಾಡಿ ಈ ತರ ಆಗಬಾರದು. ಈ ರಸ್ತೆಯ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತ 3ನೇ ಒಂದು ತಂಡ ಇರಲೇಬೇಕು. ಇದೇ ವಿಷಯದಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತೀವಿ. ನಿಮ್ಮ ಒಂದೊಂದು ಗುಣಮಟ್ಟ ಪರಿಶೀಲನಾ ಪತ್ರವನ್ನು ತೆಗೆದು ಕೆಲಸ ಮಾಡ್ತೇನೆ. ಇಂಜಿನಿಯರ್ಗೂ ಅಷ್ಟೇ, ಈ ಗುತ್ತಿಗೆದಾರರಿಗೂ ಅಷ್ಟೇ. ನೋಡಿ, ಯಾರಿಗೂ ಲಂಚ ಕೊಟ್ಟು ಕೆಲಸದ ಗುಣಮಟ್ಟವನ್ನು ಹಾಳು ಮಾಡೋ ಕೆಲಸ ಮಾಡಬೇಡಿ. ಒಳ್ಳೆ ಗುಣಮಟ್ಟದಲ್ಲಿ ರಸ್ತೆ ಮಾಡಿ ಅಂತ ಈ ಮೂಲಕ ನಾವು ಈ ಒಂದು ರಸ್ತೆ ಕಾಮಗಾರಿಕೆ ಮಾಡ್ತಾ ಇರುವ ಇಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರರಿಗೆ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಯಾರಿಗೋ ತಲೆಬಾಗಿ ರಸ್ತೆಯ ಗುಣಮಟ್ಟವನ್ನು ಹಾಳು ಮಾಡಬೇಡಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.